ಆರ್ ರೆಹಮಾನ್ ಮತ್ತೆ ಹಿಂದೂ ಧರ್ಮ ಸ್ವೀಕರಿಸ್ತಾರಾ? ಸಂಗೀತ ದಿಗ್ಗಜನ ಮನವೊಲಿಸ್ತಾರ ಅಮೆರಿಕದ ಆ ಗಾಯಕಿ? ಅದು 2 ದಶಕಗಳ ಹಿಂದಿನ ಮಾತು. ದೇಶದ ಯುವ ಜನತೆಯಲ್ಲಿ ದೇಶಭಕ್ತಿಯ ಕಿಚ್ಚು ಹಚ್ಚಿಸಿತ್ತು ಈ ಹಾಡು. ಆಗಿನ ಜಂಜಿಗಳ ಟ್ರೆಂಡಿ ಹಾಡಾಗಿ ಬಿಟ್ಟಿತ್ತು. ಇಡೀ ಭಾರತದಾದ್ಯಂತ ಈ ಹಾಡಿನ ಮೂಲಕ ರಾಷ್ಟ್ರಭಕ್ತಿಯ ಹೆದ್ದರೆಯನ್ನ ಎಬ್ಬಿಸಿದವರು AR ರೆಹಮಾನ್ ಎಂಬ ಸಂಗೀತ ಮಾಂತ್ರಿಕ. ಹೀಗೆ ಕೋಟ್ಯಾಂತರ ಭಾರತೀಯರ ಹೃದಯ ಗೆದ್ದ AR ರೆಹಮಾನ್ ಮತ್ತೆ ಹಿಂದೂ ಧರ್ಮ ಸ್ವೀಕರಿಸ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಮತ್ತೆ ಹೇಳ್ತಾ ಇವೆ. ಸದ್ಯಕ್ಕೆ ಇಸ್ಲಾಂ ಧರ್ಮದ ಅನುಯಾಯಿಯಾಗಿರುವ ರೆಹಮಾನ್ ಬಗ್ಗೆ ಇಂಥ ಪ್ರಶ್ನೆಗಳು ಯಾಕೆ ಹುಟ್ಕೊಳ್ತು? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ. ಕಳೆದ ತಿಂಗಳು ನಡೆದ ಒಂದು ಸಂದರ್ಶನದಲ್ಲಿ AR ರೆಹಮಾನ್ ತಾನು ಮುಸ್ಲಿಂ ಆಗಿದ್ರು ಎಲ್ಲ ಧರ್ಮಗಳ ಬಗ್ಗೆಯೂ ನನಗೆ ಶ್ರದ್ಧೆ ಇದೆ ಎನ್ನುವ ಮಾತಾಡಿದ್ರು. ಬೇರೆ ಬೇರೆ ಧರ್ಮಗಳ ಸಾರವನ್ನ ಅರಿಯುವ ಪ್ರಯತ್ನವನ್ನ ನಾನು ನಿರಂತರ ಮಾಡ್ತಾನೆ ಇರ್ತೀನಿ. ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಗೌರವವಿದೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ರು. ಈ ಸಂದರ್ಶನ ಪ್ರಕಟವಾಗಿದ್ದೇ ತಡ ರೆಹಮಾನ್ ಅವರ ಮನೆಯಲ್ಲಿ ನಡೆದ ಹಿಂದೂ ಕೀರ್ತನ ಸಂಗೀತ ಗೋಷ್ಠಿಯ ವಿಡಿಯೋ ಒಂದು ಈಗ ಮತ್ತೆ ವೈರಲ್ ಆಗ್ತಿದೆ. ಇದು AR ರೆಹಮಾನ್ ಅವರ ದುಬೈ ನಿವಾಸ. ಇಲ್ಲಿ ಹೀಗೆ ಭಕ್ತಿ ಸುಧೆಯನ್ನ ಹರಿಸ್ತಾ ಇರೋರು ಅಮೆರಿಕದ ಖ್ಯಾತ ಭಕ್ತಿ ಸಂಗೀತ ಗಾಯಕಿ ಅಚ್ಯುತ ಗೋಪಿ. ಈಕೆ ಮೂಲತಃ ಅಮೆರಿಕ ಮೂಲದವರು. ಬಾಲಕಿಯಾಗಿದ್ದಾಗಲೇ ಸನಾತನ ಧರ್ಮದತ್ತ ಆಕರ್ಷಿತರಾದವರು. ಚಿಕ್ಕಂದಿನಿಂದಲೇ ಹಿಂದೂ ಧರ್ಮದ ಭಕ್ತಿ ಸಂಗೀತವನ್ನ ಹಾಡುತ್ತಾ ಬಂದವರು. ಭಗವಾನ್ ಕೃಷ್ಣನ ಪರಮ ಭಕ್ತೆ. ತಮ್ಮ ಜೀವನದುದ್ದಕ್ಕೂ ಶ್ರೀಕೃಷ್ಣನಿಗೆ ಸಂಗೀತ ಸೇವೆ ಸಲ್ಲಿಸುತ್ತಾ ಬಂದವರು. ಇವರ ಇಡೀ ಕುಟುಂಬವೇ ಕೃಷ್ಣನಿಗೆ ಸಮರ್ಪಿತವಾಗಿ ಬಿಟ್ಟಿದೆ. ಅಮೆರಿಕದಲ್ಲಿ ಈಕೆಯ ಭಕ್ತಿ ಸಂಗೀತಕ್ಕೆ ಮಾರು ಹೋದವರ ಸಂಖ್ಯೆ ಲೆಕ್ಕಕ್ಕಿಲ್ಲ. ಇವರ ಭಕ್ತಿ ಸಮರ್ಪಣೆಗೆ ಮನಸೋತು ಸ್ವತಃ ತಾವೂ ಸನಾತನ ಧರ್ಮಕ್ಕೆ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡವರ ಸಂಖ್ಯೆಯಂತೂ ಸಾವಿರಾರು. ಹೀಗೆ ತಮ್ಮ ಈ ಪರಿಶುದ್ಧ ಭಕ್ತಿ ಸಂಗೀತದ ಮೂಲಕವೇ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರುತ್ತಿರುವ ಇಂಥ ಅಪರೂಪದ ಗಾಯಕಿ AR ರೆಹಮಾನ್ ಅವರ ಮನೆಗೆ ಬಂದು ಅಲ್ಲಿ ಕೃಷ್ಣ ಭಕ್ತಿಯ ಕೀರ್ತನ ಸುಧೆ ಹರಿಸಿದ್ದರು. ಅಚ್ಯುತ ಗೋಪಿ ಇಲ್ಲಿಗೆ ಬಂದದ್ದು ಸ್ವತಃ ರೆಹಮಾನ್ ಅವರ ಆಹ್ವಾನದ ಮೇರೆಗೆ. ಈ ವಿಡಿಯೋ ಈಗ ಮತ್ತೆ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ರೆಹಮಾನ್ ತಮ್ಮ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತೊಡಗುತ್ತಲೇ ಮತ್ತೆ ಹಳೆ ಅನುಮಾನಗಳಿಗೆ ರೆಕ್ಕೆ ಪುಕ್ಕ ಬಂದಿವೆ. ಅಮೆರಿಕದಲ್ಲಿ ಸಾವಿರಾರು ಅನ್ಯ ಧರ್ಮೀಯರನ್ನ ತಮ್ಮ ಕೀರ್ತನೆಗಳ ಮೂಲಕವೇ ಸೆಳೆದಿರುವ ಅಚ್ಯುತ ಗೋಪಿಯವರಿಂದಾಗಿ ರೆಹಮಾನರು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗ್ತಾರಾ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ರೆಹಮಾನ್ ಹಿಂದೂ ಧರ್ಮ ಬಿಟ್ಟು ಇಸ್ಲಾಂ ಸ್ವೀಕರಿಸಿದ್ಯಾಕೆ? ರೆಹಮಾನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದು ಆಧ್ಯಾತ್ಮಿಕ ಕಾರಣಗಳಿಂದಾಗಿ. ಅವ್ರು ಜನಿಸಿದ್ದು ಹಿಂದೂ ಕುಟುಂಬದಲ್ಲಿ. ಮೂಲ ಹೆಸರು ದಿಲೀಪ್ ಕುಮಾರ್. ಅವರ ತಂದೆ RK ಶೇಖರ್. ಅವರು ಕೂಡ ಸಂಗೀತ ನಿರ್ದೇಶಕರಾಗಿದ್ರು. ಮತ್ತೆ ರೆಹಮಾನ್ ಅವ್ರಿಗೆ 9 ವರ್ಷ ವಯಸ್ಸಿದ್ದಾಗಲೇ ಅವರು ಅವರ ತಂದೆಯನ್ನ ಕಳೆದುಕೊಂಡ್ರು. ಇದರಿಂದ ಆ ಕುಟುಂಬ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳಷ್ಟು ಕಷ್ಟಕ್ಕೊಳಗಾಯಿತು. ಈ ಸಂದರ್ಭದಲ್ಲಿ ಅವರ ತಾಯಿ ಸೂಫಿ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾದರು. ಅವರ ತಂದೆಯ ಕೊನೆಯ ದಿನಗಳಲ್ಲಿ ಒಬ್ಬ ಸೂಫಿ ಸಂತ ಫೀರ್ ಖಾದ್ರಿ ಸಾಹೇಬ್ ಅವರು ಚಿಕಿತ್ಸೆ ಮಾಡಿದ್ರು. ಈ ಸಂತರ ತತ್ವಜ್ಞಾನ ಮತ್ತು ಶಿಕ್ಷಣಗಳು ಅವರಿಗೆ ಆಳವಾದ ಶಾಂತಿ ನೀಡಿದವು.
ಇದರಿಂದ ಪ್ರೇರಿತರಾಗಿ 23 ವರ್ಷ ವಯಸ್ಸಿನಲ್ಲಿ ಅಂದರೆ 1980ರ ದಶಕದಲ್ಲಿ ರೆಹಮಾನ್ ತಾಯಿ ಮತ್ತು ಸಹೋದರಿಯರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿದರು. ರೆಹಮಾನ್ ಬಗ್ಗೆ ಇಂತಹ ಪುಕಾರು ಬಹಳ ಹಿಂದಿನಿಂದಲೂ ಇವೆ. 2015ರಲ್ಲಿ ಒಮ್ಮೆ ವಿಶ್ವ ಹಿಂದೂ ಪರಿಷತ್ನಂಥ ಸಂಘಟನೆಯೇ ಹಿಂದೂ ಧರ್ಮಕ್ಕೆ ಮರಳುವಂತೆ ಮನವಿ ಮಾಡಿತ್ತು. ಪ್ರವಾದಿ ಮೊಹಮ್ಮದ್ ಅವರ ಕಥೆಯಾಧರಿಸಿದ ಒಂದು ಕಿರುಚಿತ್ರಕ್ಕೆ ಸಂಗೀತ ನೀಡಿದ್ದರು AR ರೆಹಮಾನ್. ಆದರೆ ಇಸ್ಲಾಮಿನಲ್ಲಿ ಸಂಗೀತ ಹರಾಮ್ ಆಗಿರೋದ್ರಿಂದ ರೆಹಮಾನ್ ವಿರುದ್ಧ ಫತ್ವಾ ಕೂಡ ಹೊರಡಿಸಲಾಗಿತ್ತು. ಹಿಂದೂ ಧರ್ಮಕ್ಕೆ ಮರಳಲು ರೆಹಮಾನರಿಗೆ ಇದು ಸೂಕ್ತ ಕಾಲ ಎಂದು ವಿಶ್ವ ಹಿಂದೂ ಪರಿಷತ್ ಆಗ ಮನವಿ ಮಾಡಿತ್ತು. ಅದಾದ ಬಳಿಕ ಹಲವು ಬಾರಿ ಇಂಥ ಚರ್ಚೆಗಳು ಆಗಾಗ ನಡೆಯುತ್ತಲೇ ಬಂದಿವೆ. ಇದೀಗ ಅಮೆರಿಕದ ಭಕ್ತಿ ಸಂಗೀತ ಗಾಯಕಿ ಅಚ್ಯುತ ಗೋಪಿ ಅವರ ಕಾರಣಕ್ಕೆ ಮತ್ತೆ ಇಂಥ ಚರ್ಚೆಗಳು ಶುರುವಾಗಿವೆ. ಸಂಗೀತ ಮಾಂತ್ರಿಕ AR ರೆಹಮಾನ್ ಮತ್ತೆ ಹಿಂದೂ ಧರ್ಮಕ್ಕೆ ಮರಳ್ತಾರಾ ಗೊತ್ತಿಲ್ಲ. ಇದಕ್ಕೆಲ್ಲ ಕಾಲಾನೇ ಉತ್ತರ ಕೊಡಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.